ನಿಜವಾಗಿ ಬದುಕ ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಮಲ್ಲಿ ಬೇಕು. ಅಂತ ಬದುಕು ನಿಮ್ದಾಗಬೇಕು ಪುಣ್ಯಾತ್ಮರಿ. ಇವತ್ತು ನನಗೆ ಅಳಗೋಡಿಗಳು ಕರೆಸಿರಿ, ಅದು ವಿಶೇಷವಾಗಿ ಪುಣ್ಯಾತ್ಮರೇ, ವಿಶೇಷವಾಗಿ ಅಧ್ಯಕ್ಷರು ಎಂತಾರು ಸಿಕ್ಕಾರತ್ತಕ್ಕಿದ್ರೆ ಪುಣ್ಯಾತ್ಮರೇ ಅವರು ಕೂಡ ಒಂಥರ ಹುಲಿಯಂಗ ಗರ್ಜನೆ ಮಾಡತ್ತಾರೆ. ಯಾವ ವೇದಿಕೆ ಮೇಲೆ ಬಂದ್ರು ಕೂಡ ಧ್ವನಿನೂ ಕೂಡ ಹಂಗೆ ಬಹುತೇಕ ಅವ್ರ ಎಲ್ಲ ಭಾಷೆನೂ ಕೂಡ ಮಾತನಾಡಂಗ ಕಾಣ್ತಾರೆ. ಅವ್ರ ಸಿಂಬಲ್ ಏನು ಅಂತಕ್ಕಿದ್ರೆ ಕಂಬಳಿ ಹೆಗಲ ಮೇಲೆ ಹಾಕೊಂಡು ನಿಂತಿದ್ರು. ಕಂಬಳಿ ಪುಣ್ಯಾತ್ಮರೇ ನಿಮ್ಗೆ ಎಂದೂ ಮೈಲಿಗೆ ಆಗುದಿಲ್ಲ. ಹುಲಿ ಚರ್ಮ ಹಾಸ್ಬೇಕಾದ್ರೆ ಹುಲಿ ಕೊಲ್ಬೇಕಾಗ್ತದೆ, ಸಿಂಹ ಚಿಗರಿ ಚರ್ಮ ತಂದು ಆಸನ ಮಾಡ್ಬೇಕಾದ್ರೆ ಅದನ್ನು ಕೊಲ್ಬೇಕಾಗ್ತದೆ, ಕಂಬಳಿ ಗದ್ದಿಗೆ ಮಾಡ್ಬೇಕಾದ್ರೆ ಕುರಿನೂ ಜೀವಂತದ, ಕಂಬಳಿನೂ ಕೂಡ ಜೀವಂತದ ಬಂಧುಗಳು. ಇವತ್ತಂತ ಜೀವಂತ ಕಂಬಳಿಯನ್ನ ಆ ಎಮ್ಮಗ ಆಶೀರ್ವದಿಸಿ ಇವತ್ತು ಕೊಟ್ಟಿಲ್ಲ. ಅವಾಗಲೂ ಕೂಡ ಆ ಎಮ್ಮಗ ಆ ಕಂಬಳಿ ಶ್ರೀರಕ್ಷೆ ಆಗಲೇ ತಿಳ್ಕೊಂಡು ಆಶಿಸಿ ನಮ್ಮೆಲ್ಲ ಅಪೇಕ್ಷೆ ಪಟ್ಟಾರು. ಬಹುತೇಕ ಹಾಡು 19 ನುಡಿ ಐತಿ, ದಿನ ನೀವು ಕೇಳ್ತೀರಿ. ಆ ಹಾಡ ಬರದವಾಗ ಹಾಡಿದಾಗ ಅಷ್ಟು ಗೌರವ ಐತಿಲ್ಲ ಗೊತ್ತಿಲ್ಲ. ಬರೇ ನನಗೆ ಪುಣ್ಯಾತ್ಮರೇ 3 ನುಡಿ ನನಗೆ ಬರ್ತದ. ಆದ್ರೂ ಕೂಡ 4 ಜಿಲ್ಲೆಯನ್ನು ನನಗೆ ಎಡಬಿಡ ತಿರುಗಿಸ್ಲಿಕ್ಕೆ ಕಾರಣ ಏನು ಅಂತ